ಬಿಸ್ನೆಸ್ ಅನ್ನೋದು ಬಹುತೇಕರಿಗೆ ಕನಸು. ಬಿಸ್ನೆಸ್ ಮಾಡಿ ಗೆಲ್ಲಬೇಕು, ಹಣ ಗಳಿಸಬೇಕು, ಪ್ರತಿಷ್ಠೆ ಸಿಗಬೇಕು, ಒಂದಷ್ಟು ಜನರಿಗೆ ಕೆಲಸ ಕೊಡಬೇಕು ಅಂತ. ಆದರೆ ನಮ್ಮ ಕಣ್ಣೆದುರೇ ಅದೆಷ್ಟೋ ಬಿಸ್ನೆಸ್ಗಳು ನೆಲಕಚ್ಚಿರೋದನ್ನು ನಾವು ನೋಡಿದ್ದೀವಿ. ಹಾಗಿದ್ರೆ ಅದಕ್ಕೆ ಕಾರಣ ಏನು? ಭಾರತದಲ್ಲಿ 90% ಬಿಸ್ನೆಸ್ಗಳು ಫೇಲ್ ಆಗೋದಕ್ಕೆ ಪ್ರಮುಖವಾಗಿ 3 ಸಿಂಪಲ್ ಕಾರಣಗಳಿದ್ದಾವೆ. ಅದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ, ಕಂಪ್ಲೀಟ್ ಆಗಿ ನೋಡಿ. ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ಶೇಷಕೃಷ್ಣ ಭಟ್. IBM ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ವ್ಯಾಲ್ಯೂ ಅಂಡ್ ಆಕ್ಸ್ಫರ್ಡ್ ಇಕನಾಮಿಕ್ಸ್ನವರು ಒಂದು ಸ್ಟಡಿ ಮಾಡಿದ್ರು ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ. ಅದರ ಹೆಸರು ಆಂಟ್ರಪ್ರನೋರಿಯಲ್ ಇಂಡಿಯಾ ಅಂತ. ಆ ಸ್ಟಡಿಯಲ್ಲಿ ಹೊರಬಂದಂತ ಸತ್ಯದ ವಿಷಯ ಏನು ಅಂತ ಕೇಳಿದ್ರೆ ನಿಮಗೂ ಕೂಡ ಶಾಕ್ ಆಗುತ್ತೆ. ಭಾರತದಲ್ಲಿ ಪ್ರಾರಂಭವಾದ 90% ಸ್ಟಾರ್ಟ್ಅಪ್ಗಳು ಕೇವಲ 5 ವರ್ಷದಲ್ಲಿ ಬಾಗಿಲಾಗ್ತವೆ, ಮುಚ್ಚೋಗ್ತವೆ ಅಥವಾ ಫೈಲ್ ಆಗ್ತವೆ ಅಂತ. ಹಾಗಿದ್ರೆ ಈ ತರ ಬಿಸ್ನೆಸ್ ಫೈಲ್ ಆಗೋದಕ್ಕೆ ಕಾರಣ ಏನು? ಅದಕ್ಕೆ ಪ್ರಮುಖವಾಗಿ 3 ಕಾರಣಗಳು. ಅದೇನು ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಮಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಬಿಸ್ನೆಸ್ ಸಿಚುವೇಶನ್ ಹೆಂಗಿದೆ ಅಂತೇಳಿ ನಾವು ನೋಡ್ಬೇಕಾಗುತ್ತೆ. ನೋಡಿ, 1980ರ ಸ್ಥಿತಿಗತಿಯನ್ನು ಅವಲೋಕನ ಮಾಡಿದಾಗ ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಆಗ 15,000 ಕಂಪನಿಗಳು ರಿಜಿಸ್ಟರ್ ಆಗ್ತಾ ಇದ್ವು. ಅದೇ 2010ಕ್ಕೆ ಬಂದಂತ ಸಂದರ್ಭದಲ್ಲಿ ಅದರ ಸಂಖ್ಯೆ 1 ಲಕ್ಷದ ಗಡಿ ದಾಟಿತು. ಅದೇ 2019, 20, 21 ಅಂತ ಹೇಳಿ ಬಂದಾಗ ಈ ಹಿಂದಿನ ಎಲ್ಲಾ ದಾಖಲೆಯನ್ನ ಮೀರಿಸುವಂತೆ ಹೊಸ ಬಿಸ್ನೆಸ್ಗಳು ಪ್ರಾರಂಭವಾದವು. ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಉದ್ಯಮಿಗಳ ವಯಸ್ಸು ಆವರೇಜ್ ಆಗಿ ತಗೊಂಡ್ರೆ ಸುಮಾರು 28ರಿಂದ 30. ಬಹುಶಃ ಇಡೀ ಜಗತ್ತಿನಲ್ಲೇ ಅತಿ ಕಡಿಮೆ ವಯಸ್ಸಿನಲ್ಲಿರುವಂತವರು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ. ಹಾಗಿದ್ರೂ ಕೂಡ 90% ನವೋದ್ಯಮಗಳು ಸೋಲ್ತಾ ಇದ್ದಾವೆ. ಅದಕ್ಕೆ ಕಾರಣ ಏನು ಅಂತ ಹೇಳಿ ನಾವು ಹುಡುಕ್ಲೇಬೇಕಲ್ವಾ? ಆ ಕಾರಣಗಳನ್ನ ತಿಳ್ಕೊಂಡ್ರೆ, ಅದರಿಂದ ಹೊರಗಡೆ ಬಂದ್ರೆ ಖಂಡಿತವಾಗ್ಲೂ ಯಾರು ಬೇಕಾದ್ರೂ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಭಾರತದಲ್ಲಿ 90%ನಷ್ಟು ನವೋದ್ಯಮಗಳು ಸೋಲೋದಕ್ಕೆ ಪ್ರಮುಖವಾದಂತ 3 ಕಾರಣಗಳು ಯಾವುದು ಅಂತ ಹೇಳಿದ್ರೆ, ಒಂದು ತಪ್ಪಾದ ವಸ್ತುಗಳು, ತಪ್ಪಾದ ಸೇವೆ. ಎರಡನೇದು ತಪ್ಪಾದ ವ್ಯಕ್ತಿಗಳು ಮತ್ತು ತಪ್ಪಾಗಿರುವಂತ ತಂಡ, ರಾಂಗ್ ಪೀಪಲ್ ಮತ್ತೆ ರಾಂಗ್ ಟೀಮ್ ಅಂತ ಹೇಳ್ಬೋದು. ಮೂರನೇದು ಹಣಕಾಸಿನ ಬಿಕ್ಕಟ್ಟು ಮತ್ತೆ ಕಳಪೆ ನಿರ್ವಹಣೆ, ಆರ್ಥಿಕ ಶಿಸ್ತು ಇಲ್ಲದೆ ಇರುವಂತದ್ದು. ಪ್ರಮುಖವಾಗಿ ಈ 3 ಕಾರಣಗಳಿಗೋಸ್ಕರ ಬಿಸ್ನೆಸ್ಗಳು ಸೋಲ್ತಾ ಇದಾವೆ, ಫೇಲ್ ಆಗ್ತಾ ಇದಾವೆ. ಸೊ ಇದರ ಬಗ್ಗೆ 1 by 1 ಮಾತಾಡ್ತಾ ಹೋಗೋಣ. ಸೊ ಅದರಲ್ಲಿ ಮೊದಲನೇದು ತಪ್ಪಾದ ವಸ್ತು ಅಥವಾ ತಪ್ಪಾದ ಸೇವೆ. ನೋಡಿ, ಇಲ್ಲಿ ಕಳಪೆ ಗುಣಮಟ್ಟದ, ಕಳಪೆ ಕ್ವಾಲಿಟಿಯ ಪ್ರಾಡಕ್ಟ್ಸ್ ಅನ್ನು ಕೊಟ್ಟಂತ ಕಂಪನಿಗಳು ಬಾಗಿಲು ಮುಚ್ಕೊಂಡು ಹೋಗಿದ್ದಾವೆ. ಅದೇ ತರ ಕಳಪೆ ಕ್ವಾಲಿಟಿಯ ಸರ್ವಿಸ್ ಅನ್ನು ಕೊಟ್ಟಂತವರು ಕೂಡ ಹೇಳ ಹೆಸರಲ್ಲಿದ್ದಂಗೆ ಮಂಗಮಯವಾಗಿಬಿಟ್ಟಿದ್ದಾರೆ. ಖಂಡಿತವಾಗ್ಲೂ ನಿಮಗೂ ಗೊತ್ತಿರುತ್ತೆ. ನಿಮಗೆ ಉದಾಹರಣೆ ಸಮೇತ ಹೇಳಬೇಕು ಅಂತ ಹೇಳಿದ್ರೆ ಒಂದಷ್ಟು ಮೊಬೈಲ್ ಕಂಪನಿಗಳ ಹೆಸರು ಹೇಳಿ ಅಂತ ಹೇಳ್ತೀನಿ. ನಿಮ್ಮ ಬಾಯಲ್ಲಿ ಐಫೋನ್ ಬರುತ್ತೆ, OnePlus ಬರುತ್ತೆ, MI ಬರುತ್ತೆ, ಸ್ಯಾಮ್ಸಂಗ್ ಬರುತ್ತೆ, ನೋಕಿಯಾ ಅಂತ ಬರುತ್ತೆ. ಬಟ್ ಇದರ ಹೊರತುಪಡಿಸಿ ಎಷ್ಟು ಕಂಪನಿಗಳು ಮಾರ್ಕೆಟ್ಗೆ ಬಂದು, ಎಷ್ಟು ಕಂಪನಿಗಳು ಹೋದ್ವು ಅಂತ ಕೇಳಿದ್ರೆ ಲೆಕ್ಕವಿಲ್ಲದಷ್ಟು. ಹಾಗಿದ್ರೆ ಅವರು ಸೋಲೋದಕ್ಕೆ ಕಾರಣ ಏನು? ಒಳ್ಳೆ ಪ್ರಾಡಕ್ಟ್ಸ್ ಅನ್ನ ಕೊಟ್ಟಿಲ್ಲ, ಅಥವಾ ಒಳ್ಳೆ ಸರ್ವಿಸ್ ಅನ್ನ ಕೊಟ್ಟಿಲ್ಲ, ಅಥವಾ ಈಗಿನ ಟೆಕ್ನಾಲಜಿಗೆ ಸರಿಯಾಗಿ ಅಪ್ಗ್ರೇಡ್ ಆಗಿಲ್ಲ. ಈ ಕಾರಣಕ್ಕೋಸ್ಕರ ಅವರು ಬಿಸ್ನೆಸ್ ಅಲ್ಲಿ ಸೋತಿದ್ದಾರೆ. ಇದು ಒಂದು. ಇನ್ನು ಇದರಲ್ಲಿ ತೀವ್ರ ಆಧುನಿಕತೆಯ ಅಥವಾ ಔಟ್ಡೇಟೆಡ್ ವಸ್ತು ಅಥವಾ ಸೇವೆಯನ್ನ ಕೊಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಬಿಸ್ನೆಸ್ ಫೇಲ್ ಆಗುವಂತ ಚಾನ್ಸಸ್ ಇದೆ. ಯಾಕೆ ಅಂತ ಹೇಳಿದ್ರೆ, ಜನ ಇಮ್ಯಾಜಿನ್ ಕೂಡ ಮಾಡದೇ ಇರುವಂತ, ಎಕ್ಸ್ಪೆಕ್ಟ್ ಕೂಡ ಮಾಡದೇ ಇರುವಂತ ಬಿಸ್ನೆಸ್ ಅನ್ನ ಮಾಡ್ತೀನಿ ಅಂತೇಳಿ ಹೊರಟ್ರೆ ಅದರಿಂದ ನಿಮಗೆ ನಷ್ಟ ಆಗುವಂತ ಚಾನ್ಸಸ್ ಜಾಸ್ತಿ. ಯಾಕಂದ್ರೆ ಜನಕ್ಕೆ ಅದರ ಬಗ್ಗೆ ಅರಿವೇ ಇರೋದಿಲ್ಲ, ಅಂತದ್ರಲ್ಲಿ ಅವರು ಸ್ವೀಕರಿಸೋದಕ್ಕೂ ಕೂಡ ರೆಡಿ ಇರೋದಿಲ್ಲ. ಹಾಗಾಗಿ ನಿಮ್ಮ ಬಿಸ್ನೆಸ್ ಸೋಲುವಂತ ಸಾಧ್ಯತೆಗಳು ಇದಾವೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಜನ ಫ್ಲೈಟ್ ಅಲ್ಲಿ ಓಡಾಡ್ತಾ ಇದ್ದಾರೆ ನಿಜ, ಆದರೂ ಕೂಡ ಇನ್ನೂ ಬಹಳಷ್ಟು ಜನ ಫ್ಲೈಟ್ ಅಲ್ಲಿ ಓಡಾಡೋದಕ್ಕೆ ಭಯ ಬೀಳ್ತಾರೆ. ಅಂಥದ್ರಲ್ಲಿ ನಾನು ಸ್ಪೇಸ್ ಟೂರಿಸಂ ಸ್ಟಾರ್ಟ್ ಮಾಡ್ತೀನಿ, ಇದು ತುಂಬಾ ಫ್ಯೂಚರಿಸ್ಟಿಕ್ ಆಗಿದೆ ಅಂತ ಹೇಳಿ ನೀವು ಹೊರಟ್ರು, ಬಿಸ್ನೆಸ್ ಫ್ಯೂಚರಿಸ್ಟಿಕ್ ಆಗಿರ್ಬೋದು, ಬಟ್ ಜನ ಒಪ್ಕೊಳ್ಬೇಕಲ್ಲ, ಇದರಿಂದ ನಿಮಗೆ ಸೋಲಾಗುವಂತ ಚಾನ್ಸಸ್ ಇದೆ. ಹಾಗಾಗಿ ಜಾಸ್ತಿ ಆಧುನಿಕತೆಯ ಬಗ್ಗೆ ಚಿಂತೆ ಮಾಡಬೇಡಿ. ಎರಡನೇದಾಗಿ ಔಟ್ಡೇಟೆಡ್ ವಸ್ತುಗಳು ಅಥವಾ ಸೇವೆಯನ್ನ ಮಾಡೋದಕ್ಕೆ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಈಗಾಗಲೇ ಮೊಬೈಲ್ ಯುಗ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದರಲ್ಲೂ ಕೂಡ ಸ್ಮಾರ್ಟ್ ಫೋನ್ ಯಾವ ಫೋನ್ಗಳೆಲ್ಲ ಬರ್ತವೆ, 5G ಬೇರೆ ಎಂಟ್ರಿ ಆಗ್ತಾ ಇದೆ. ಸೊ ಹೀಗೆಲ್ಲ ಇರಬೇಕಿದ್ರೆ ನೀವೇನಾದ್ರೂ ನಾನು ಲ್ಯಾಂಡ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಬಿಸ್ನೆಸ್ ಕ್ಲಿಕ್ ಆಗುತ್ತಾ? ಅಥವಾ ಈಗಾಗಲೇ ಫೋನಲ್ಲೇ ನಿಮಗೆ FM ಸಿಗುತ್ತೆ. ಸೊ ಹೀಗಿರ್ಬೇಕ್ರೆ ನಾನು ರೇಡಿಯೋಗಳ ಬಿಸ್ನೆಸ್ ಮಾಡ್ತೀನಿ ಅಂತೇಳಿ ಹೊರಟ್ರೆ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ಔಟ್ಡೇಟೆಡ್ ವಸ್ತುಗಳ ಬಗ್ಗೆಯೂ ಕೂಡ ನೀವು ತುಂಬಾನೇ ಕೇರ್ಫುಲ್ ಆಗಿರಬೇಕು. ತೀವ್ರ ಆಧುನಿಕತೆಯ ಬಿಸ್ನೆಸ್ ಇರ್ಬೋದು ಅಥವಾ ಔಟ್ಡೇಟೆಡ್ ಬಿಸ್ನೆಸ್ ಇರ್ಬೋದು, ಈ ತರದನ್ನ ಮಾಡೋದಕ್ಕೆ ಹೊರಟ್ರೆ ಖಂಡಿತವಾಗ್ಲೂ ಆ ಬಿಸ್ನೆಸ್ ಅಲ್ಲಿ ಸೋಲಾಗುತ್ತೆ. ಅದರಿಂದ ದೂರ ಇರಿ. ಇನ್ನು ನೆಕ್ಸ್ಟ್, ಕಾಂಪಿಟಿಷನ್. ಇವತ್ತು ಇಡೀ ಪ್ರಪಂಚದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕಾಂಪಿಟಿಷನ್ ಇದೆ. ಅದೇ ತರ ಬಿಸ್ನೆಸ್ ಫೀಲ್ಡ್ ಅಲ್ಲೂ ಕೂಡ ಕಾಂಪಿಟಿಷನ್ ಖಂಡಿತವಾಗ್ಲೂ ಇದೆ.
ಬಿಗ್ ಕಾಂಪಿಟೀಟರ್ಸ್ ಜೊತೆಗೆ ನೀವೇನಾದ್ರೂ ಕಾಂಪೀಟ್ ಮಾಡ್ತೀವಿ ಅಂತೇಳಿ ಹೊರಟ್ರೆ ಸೋಲುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅವರು ಗುಡ್ ಕ್ವಾಲಿಟಿಯ ಪ್ರಾಡಕ್ಟ್ಸ್ ಅನ್ನ ಕೊಡ್ತಾರೆ, ನೀವೇನಾದ್ರೂ ಅದೇ ಪ್ರಾಡಕ್ಟ್ಸ್ ಅನ್ನ ಲೋ ಕ್ವಾಲಿಟಿಯಲ್ಲಿ ಕೊಡ್ತೀರಿ ಅಂತೇಳಿ ಹೊರಟ್ರೆ ಯಾವ ಜನ ಅದನ್ನು ಸ್ವೀಕರಿಸ್ತಾರೆ ಹೇಳಿ? ಆ ಸಂದರ್ಭದಲ್ಲಿ ನೀವು ಸೋಲ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಅವರು ಬಿಗ್ ಕಾಂಪಿಟೀಟರ್ಸ್ ಅಥವಾ ಎಮರ್ಜ್ ಆಗಿರುವಂತ ಕಂಪನಿಗಳಾಗಿರೋದ್ರಿಂದ ಅವರು ಒಳ್ಳೆ ಕ್ವಾಲಿಟಿ ಕೊಡ್ತಾರೆ, ಒಳ್ಳೆ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿರ್ತಾರೆ, ಒಳ್ಳೆ ಪ್ರೈಸ್ಗೆ ಕೊಡ್ತಾರೆ. ಬಟ್ ಅದನ್ನೆಲ್ಲ ನಿಮಗೆ ಅಫೋರ್ಡ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ನೀವು ಬಿಸ್ನೆಸ್ ಅಲ್ಲಿ ಸೋಲ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಬಟ್ ಒಂದು ವೇಳೆ ಇಲ್ಲ ನಾನು ಮಾಡಲೇಬೇಕು ಅಂತೇಳಿ ನೀವು ಹೊರಡೋದಿದ್ರೆ ಅದಕ್ಕೆ ಕೆಲವೊಂದು ಆಪ್ಷನ್ಗಳಿದಾವೆ. ಅದೇನು ಅಂತ ಹೇಳಿದ್ರೆ, ಆ ಬಿಗ್ ಕಾಂಪಿಟೀಟರ್ಸ್ ಕಂಪನಿಗಳೇನಿದಾವೆ ಅದಕ್ಕಿಂತ ಡಿಫ್ರೆಂಟ್ ಆಗಿ ನಾನು ಏನು ಪ್ರಾಡಕ್ಟ್ ಅನ್ನ ಕೊಡ್ಬೋದು, ಅವರಿಗಿಂತ ಕಡಿಮೆ ಬೆಲೆಗೆ ನಾವು ಯಾವ ತರ ಪ್ರಾಡಕ್ಟ್ ಅನ್ನ ಕ್ವಾಲಿಟಿ ವೈಸ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವ ಕ್ಯಾಲ್ಕುಲೇಷನ್ ಅನ್ನು ನೀವು ಹಾಕಬೇಕಾಗತ್ತೆ. ಒಂದು ವೇಳೆ ಅದರಲ್ಲಿ ನೀವು ಗೆದ್ರಿ ಅಂತ ಹೇಳಿದ್ರೆ ಯಾವ ಕಾಂಪಿಟೇಷನ್ಗೂ ಕೂಡ ನೀವು ಭಯ ಬೀಳ್ಬೇಕಾಗಿದ್ದಿಲ್ಲ. ಬಟ್ ಭಾರತದಲ್ಲಿ ಬಹಳಷ್ಟು ಕಂಪನಿಗಳು ಸೋಲೋದಕ್ಕೆ ಈ ಕಾಂಪಿಟೇಷನ್ ಕೂಡ ಮೇನ್ ಕಾರಣ. ಇನ್ನು ನೆಕ್ಸ್ಟ್, ಬೇಡಿಕೆ ಇಲ್ಲದೆ ಇರುವಂತಹ ವಸ್ತು ತಯಾರಿಕೆ ಅಥವಾ ಸೇವೆಯ ಬಿಸ್ನೆಸ್. ನೋಡಿ, ಯಾವುದೇ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಬೇಡಿಕೆ ಇದೆಯಾ ಅಂತ ಹೇಳುವಂತ ಲೆಕ್ಕಾಚಾರವನ್ನ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೆ ಹಾಕೊಳ್ಬೇಕಾಗತ್ತೆ. ಒಂದೊಮ್ಮೆ ಅದಕ್ಕೆ ಬೇಡಿಕೆ ಇಲ್ಲ ಅಂತ ಹೇಳಿದ್ರೆ ಆ ತರದ ಬಿಸ್ನೆಸ್ ಅನ್ನ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ಕೈ ಸುಟ್ಕೊಳ್ಳೋದು ಗ್ಯಾರಂಟಿ. ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ನೋಕಿಯಾ ಫೋನ್ ಗೊತ್ತಿಲ್ಲದೆ ಇರುವಂತವರೇ ಇಲ್ಲ. ಮೊಬೈಲ್ ಕ್ಷೇತ್ರದಲ್ಲಿ ಇಡೀ ಜಗತ್ತನ್ನೇ ಆಳ್ಬಿಡ್ತು ನೋಕಿಯಾ ಕಂಪನಿ ಅಂತ ಹೇಳ್ಬೋದು. ಆದ್ರೆ ಆಂಡ್ರಾಯ್ಡ್ ಸರಣಿ ಬಂದಾಗ್ಲೂ ಕೂಡ ನೋಕಿಯಾದ ಮೇಲೆ ಏನೋ ಜನರಿಗೆ ಭರವಸೆ ಇತ್ತು. ಬಟ್ ಅವರು ಕಂಪ್ಲೀಟ್ ಆಗಿ ವಿಂಡೋ ವರ್ಷನ್ ತಂದ್ರು, ಜನರಿಗೆ ಅದು ಇಷ್ಟ ಆಗಲಿಲ್ಲ, ಕಸ್ಟಮರ್ ಫ್ರೆಂಡ್ಲಿ ಅನ್ನಿಸ್ಲಿಲ್ಲ. ಹಾಗಾಗಿ ಜನ ಅದನ್ನ ರಿಜೆಕ್ಟ್ ಮಾಡ್ತಾ ಬಂದ್ರು. ಫೈನಲಿ ಇವತ್ತು ನೋಕಿಯಾ ಈ ಸ್ಮಾರ್ಟ್ ಫೋನ್ ಯುಗದಲ್ಲಿ ಸ್ಟ್ರಗಲ್ ಮಾಡ್ತಾ ಇದೆ ಮೇಲೆ ಬರೋದಕ್ಕೆ, ಸಕ್ಸಸ್ ಆಗೋದಕ್ಕೆ. ಒಂದ್ ಕಾಲದಲ್ಲಿ ಜಗತ್ತನ್ನೇ ಆಳಿದಂತ ಕಂಪನಿ ಇವತ್ತು ದೊಡ್ಡ ಮಟ್ಟದ ಸ್ಟ್ರಗಲ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಬೇಡಿಕೆ ಇಲ್ಲದೆ ಇರುವಂತ ಬಿಸ್ನೆಸ್ ಅನ್ನ ಅವರು ಕಂಟಿನ್ಯೂ ಮಾಡಲಿಕ್ಕೆ ಹೊರಟಿದ್ದು. ಹಾಗಾಗಿ ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಇನ್ನು ನೆಕ್ಸ್ಟ್, ಪ್ರಾಡಕ್ಟ್ ಅಥವಾ ಸರ್ವಿಸ್ ಅನ್ನ ರಾಂಗ್ ಟೈಮ್ ಅಲ್ಲಿ ತರೋದು, ತಪ್ಪಾದ ಸಮಯದಲ್ಲಿ ತರೋದು ಅಂತ. ನೋಡಿ, ಬಿಸ್ನೆಸ್ ಅಲ್ಲಿ ಟೈಮಿಂಗ್ ಅಂತ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ನೀವು ಏನೇ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿದಾಗ ನೀವು ಅದು ಸರ್ವಿಸ್ ಬೇಸ್ಡ್ ಇರ್ಬೋದು, ಪ್ರಾಡಕ್ಟ್ ಬೇಸ್ಡ್ ಇರ್ಬೋದು, ಆ ಟೈಮಿಗೆ ಅದು ಸೂಕ್ತನಾ ಅಂತ ಹೇಳುವಂತ ಲೆಕ್ಕಾಚಾರ ಹಾಕಬೇಕಾಗತ್ತೆ. ಒಂದೊಮ್ಮೆ ಅದು ಸೂಕ್ತ ಅಲ್ಲ ಅಂತ ಹೇಳಿದ್ರೆ 100% ಜನ ಅದನ್ನ ರಿಜೆಕ್ಟ್ ಮಾಡ್ತಾರೆ, ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯಾವುದೇ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಂತ ಸಂದರ್ಭದಲ್ಲಿ ಟೈಮಿಂಗ್ ಅನ್ನ ಇಟ್ಕೊಳ್ಬೇಕು. ನೀವು ಮಾಡುವಂತ ಬಿಸ್ನೆಸ್ ಅನ್ನ ಕರೆಕ್ಟ್ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಅದು ಜನರಿಗೆ ಆಗ್ಲೇ ಇಷ್ಟ ಆಗತ್ತಾ, ಜನರಿಗೆ ಈ ಸರ್ವಿಸ್ ಈಗಲೇ ಬೇಕಾಗತ್ತಾ, ಇದೆಲ್ಲ ಲೆಕ್ಕಾಚಾರ ಹಾಕೊಂಡೆ ನೀವು ಬಿಸ್ನೆಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸೋಲೋದು ಗ್ಯಾರಂಟಿ. ಭಾರತದಲ್ಲಿ 90% ಸ್ಟಾರ್ಟ್ಅಪ್ಗಳು ಕೇವಲ 5 ವರ್ಷದಲ್ಲೇ ಬಾಗಿಲು ಮುಚ್ಕೊಂಡು ಹೋಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರ ಬಗ್ಗೆ 3 ಪ್ರಮುಖ ಕಾರಣಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಒಂದರ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ಹೇಳಿದೆ. ಎರಡನೇ ಪಾಯಿಂಟ್ ಇಲ್ಲಿರುವಂಥದ್ದು ತಪ್ಪಾದ ವ್ಯಕ್ತಿಗಳು ಮತ್ತೆ ತಪ್ಪಾದ ತಂಡ, ರಾಂಗ್ ಪೀಪಲ್ ಮತ್ತೆ ರಾಂಗ್ ಟೀಮ್. ನೋಡಿ, ಯಾವುದೇ ಒಂದು ಬಿಸ್ನೆಸ್ ಅನ್ನು ನೀವು ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿದಾಗ ಅಲ್ಲಿ ಅನುಭವಿ ವ್ಯಕ್ತಿಗಳು ಹಾಗೆಯೇ ಅನುಭವಿ ತಂಡ ನಿಮ್ಮ ಜೊತೆಗೆ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಬಿಸ್ನೆಸ್ ಅಲ್ಲಿ ಸೋಲುವಂತ ಸಾಧ್ಯತೆಗಳೇ ಜಾಸ್ತಿ ಇರ್ತವೆ. ಈ ಬಿಸ್ನೆಸ್ ಮಾಡಿ ಗೆದ್ದಂಥವ್ರು ಬಹಳಷ್ಟು ಜನ ಹೇಳ್ತಾರೆ, ನೀವು ಯಾವುದೇ ಒಂದು ಬಿಸ್ನೆಸ್ಗೆ ಒಂದು ತಂಡವನ್ನಾಗಲಿ ಅಥವಾ ವ್ಯಕ್ತಿಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನೀವು ಬೆಸ್ಟ್ ವ್ಯಕ್ತಿಗಳನ್ನು ಆಯ್ಕೆ ಮಾಡೋದಲ್ಲ, ರೈಟ್ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅಂದ್ರೆ ನಿಮ್ಮ ಬಿಸ್ನೆಸ್ಗೆ ಸೂಕ್ತವಾಗಿರುವಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ. ಹಾಗಾದಾಗ ಮಾತ್ರ ನೀವು ಅದರಲ್ಲಿ ಗೆಲ್ಲೋದಿಕ್ಕೆ ಸಾಧ್ಯ. ಒಂದ್ ಕಡೆ ಖ್ಯಾತ ಹೂಡಿಕೆದಾರರಾಗಿರುವಂಥ ವಾರನ್ ಬಫೆಟ್ ಅವರು ಹೇಳ್ತಾರೆ, ನಿಮಗೆ ಗೊತ್ತಿಲ್ಲದೆ ಇರುವಂಥ ಕಂಪನಿಗಳಲ್ಲಿ ಹೂಡಿಕೆ ಮಾಡಬೇಡಿ ಅಂತ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಅದರ ಬಗ್ಗೆ ನಿಮಗೆ ಕಂಪ್ಲೀಟ್ ಆದಂತ ನಾಲೆಜ್ ಇರಬೇಕು, ಆಳ ಅಗಲ ವಿಸ್ತಾರ ಡೀಟೇಲ್ ಆಗಿ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ನೀವು ಫುಡ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಆ ಫುಡ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಯು ಕೂಡ ನಿಮ್ಮ ಹತ್ರ ಇರಬೇಕಾಗತ್ತೆ. ನೀವು ಯಾವ ತರದ ಫುಡ್ ಅನ್ನ ಪ್ರಿಪೇರ್ ಮಾಡ್ತೀರಿ, ಹೇಗೆ ಕಸ್ಟಮರ್ಸ್ ಗೆ ಕೊಡ್ತೀರಿ, ಪ್ರೈಸ್ ಹೆಂಗ್ ಮಾಡ್ತೀರಿ, ಸೊ ಇದೆಲ್ಲದರ ಬಗ್ಗೆ ಗೊತ್ತಿರಬೇಕು ಅಂತ ಹೇಳಿದ್ರೆ ನಿಮ್ ಜೊತೆಗೆ ಒಂದು ಅನುಭವಿ ತಂಡ ಇರಬೇಕು. ಹಾಗಾಗಿ ನೀವು ಸರಿಯಾದಂತ ವ್ಯಕ್ತಿಗಳನ್ನ ನಿಮ್ಮ ಟೀಮಿಗೆ ಸೇರಿಸ್ಕೊಳ್ಬೇಕಾಗತ್ತೆ, ಸೂಕ್ತ ತಂಡವನ್ನ ನೀವು ರಚಿಸಬೇಕಾಗತ್ತೆ. ಹಾಗಾದಾಗ ಮಾತ್ರ ನೀವು ಬಿಸ್ನೆಸ್ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಒಂದು ವೇಳೆ ನಿಮ್ಮ ಟೀಮ್ ಅಲ್ಲಿ ಏನಾದ್ರೂ ತಪ್ಪಾದ ವ್ಯಕ್ತಿಗಳು, ರಾಂಗ್ ಪೀಪಲ್ಸ್ ಇದ್ರು ಅಂತ ಹೇಳಿದ್ರೆ ನಿಮ್ಮ ಇಡೀ ಟೀಮೇ ರಾಂಗ್ ಆಗುವಂತ ಚಾನ್ಸಸ್ ಇರುತ್ತೆ. ಆಗ ನಿಮ್ಮ ಬಿಸ್ನೆಸ್ ಹಳ್ಳ ಹಿಡಿಯುವಂತ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ಬಿಸ್ನೆಸ್ ಅಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ರೈಟ್ ವ್ಯಕ್ತಿಗಳನ್ನ ನಿಮ್ಮ ತಂಡಕ್ಕೆ ಸೇರಿಸಿಕೊಳ್ಳಿ. ಆಗ ನಿಮ್ಮ ತಂಡ ಕೂಡ ರೈಟ್ ಆಗಿರುತ್ತೆ, ನೀವು ಕೂಡ ಬಿಸ್ನೆಸ್ ಅಲ್ಲಿ ಗೆಲ್ಲೋದಿಕ್ಕಾಗುತ್ತೆ. ಇನ್ನು ಇದರಲ್ಲಿ ಬರುವಂತ ನೆಕ್ಸ್ಟ್ ಪಾಯಿಂಟ್ ದೂರದೃಷ್ಟಿಯ ಕೊರತೆ. ಬಿಸ್ನೆಸ್ ಅಲ್ಲಿ ದೂರದೃಷ್ಟಿ ಅಂತ ಹೇಳುವಂಥದ್ದು ಡೆಫಿನೆಟ್ಲಿ ಬೇಕೇ ಬೇಕಾಗುತ್ತೆ. ನೀವು ಲಾಂಗ್ ಟರ್ಮ್ ಅಲ್ಲಿ ಯೋಚನೆಯನ್ನ ಮಾಡಬೇಕಾಗುತ್ತೆ. ಯಾವುದೇ ಒಂದು ಬಿಸ್ನೆಸ್ ಪ್ರಾಡಕ್ಟ್ ಬೇಸ್ಡ್ ಇರ್ಬೋದು, ಸರ್ವಿಸ್ ಬೇಸ್ಡ್ ಇರ್ಬೋದು, ನೀವು ಇವತ್ತು ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಅದು ಕೇವಲ ಇವತ್ತಿಗೆ, ನಾಳೆಗೆ, ನಾಡಿದ್ದಿಗೆ ಮಾತ್ರ ಅಲ್ಲ. ಇನ್ನೊಂದು 10 ವರ್ಷನೋ 50 ವರ್ಷ ಆದ್ಮೇಲೆ ಅದು ಏನಾಗ್ಬೋದು ಅಂತ ಹೇಳುವಂತ ಒಂದು ಕಲ್ಪನೆ ನಿಮ್ಮ ಹತ್ರ ಇರಬೇಕಾಗತ್ತೆ. ಅಷ್ಟೇ ಅಲ್ಲದೇನೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇವತ್ತು ನೀವು ಸ್ಟಾರ್ಟ್ ಮಾಡುವಂತ ಬಿಸ್ನೆಸ್
10 ವರ್ಷ ಆದ್ಮೇಲೂ ಕೂಡ ಅದಕ್ಕೆ ಬೇಡಿಕೆ ಇದೆಯಾ, 15 ವರ್ಷ ಆದ್ಮೇಲೂ ಕೂಡ ಅದಕ್ಕೆ ಮನ್ನಣೆ ಸಿಗುತ್ತಾ ಅಂತ ಹೇಳುವಂತ ಲೆಕ್ಕಾಚಾರವನ್ನ ನೀವು ಹಾಕಬೇಕಾಗುತ್ತೆ. ಈ ದೂರದೃಷ್ಟಿಯನ್ನ, ಈ ವಿಷನ್ ಅನ್ನ ಇಟ್ಕೊಂಡು ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಗೆಲ್ಲೋದಕ್ಕೆ ಸಾಧ್ಯ. ಒಂದು ವೇಳೆ ವಿಷನ್ ಇಲ್ಲ ಅಂತ ಹೇಳಿದ್ರೆ ನೀವು ಇವತ್ತು ಸ್ಟಾರ್ಟ್ ಮಾಡಿರ್ತೀರಾ, ನಾಡಿದ್ದೇ ಅದರ ಬೇಡಿಕೆ ಕಡಿಮೆ ಆಗೋಗುತ್ತೆ, 5 ವರ್ಷದ ಮೇಲೆ ಅದನ್ನ ಕೇಳೋರೇ ಇರೋದಿಲ್ಲ, ಆಗ ನಿಮ್ಮ ಬಿಸ್ನೆಸ್ ನೆಲ ಕಚ್ಚುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿನೇ ಬಹುತೇಕ ಭಾರತದ ಬಿಸ್ನೆಸ್ಗಳು ಕೇವಲ ಸ್ಟಾರ್ಟ್ ಆಗಿ 5 ವರ್ಷದಲ್ಲೇ ಫೈಲ್ ಆಗ್ತಾ ಇರೋದು. ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ ಕಿಂಗ್ ಫಿಶರ್ ಏರ್ಲೈನ್ಸ್, ನಿಮಗೆ ಗೊತ್ತಿದೆ, ಅವ್ರು ಏನೇನೋ ಮಾಡೋದಕ್ಕೆ ಹೊರಟರು, ವಿಷನ್ ಇರಲಿಲ್ಲ, ಅದರ ಪರಿಣಾಮ ಇವತ್ತು ಯಾವ ಸ್ಥಿತಿಗೆ ಬಂದು ತಲುಪಿದ್ದಾರೆ ಅಂತೇಳಿ ಎಲ್ರಿಗೂ ಕೂಡ ಗೊತ್ತು. ಹಾಗಾಗಿ ಆ ತರಹದ ತಪ್ಪುಗಳನ್ನು ನೀವು ಯಾವತ್ತೂ ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ನೆಕ್ಸ್ಟ್ ಇದರಲ್ಲಿ ಬರುವಂತ ಪಾಯಿಂಟು ನಿಷ್ಠೆ ಇಲ್ಲದವರು. ನಿಮ್ಮ ಬಿಸ್ನೆಸ್ ಅಲ್ಲಿ ನಿಷ್ಠೆ ಯಾವತ್ತೂ ಕೂಡ ಇರಬೇಕು. ಒಂದು ವೇಳೆ ನಿಷ್ಠೆ ಇರಲಿಲ್ಲ ಅಂತ ಹೇಳಿದ್ರೆ ನೀವು ಆ ಬಿಸ್ನೆಸ್ ಅಲ್ಲಿ ಸೋಲೋದು ಗ್ಯಾರಂಟಿ. ನಿಮ್ಮನ್ನ ನಂಬಿ ಬಂದಂತ ಗ್ರಾಹಕರಿಗೆ ನೀವು ಪ್ರಾಮಾಣಿಕತೆಯಿಂದ ಪ್ರಾಡಕ್ಟ್ಸ್ ಕೊಡಬೇಕು ಅಥವಾ ಸರ್ವಿಸ್ ಅನ್ನ ಕೊಡಬೇಕು. ಒಂದೊಮ್ಮೆ ಅದಾಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬಿಸ್ನೆಸ್ ಹಳ್ಳ ಹಿಡಿಯೋದು ಗ್ಯಾರಂಟಿ. ವಿಜಯ್ ಮಲ್ಯ ಕತೆ ಏನಾಯ್ತು, ನೀರವ್ ಮೋದಿ ಕತೆ ಏನಾಯ್ತು, ಬ್ಯಾಂಕಿಂದ ಕೋಟ್ಯಂತರ ರೂಪಾಯಿ ಸಾಲವನ್ನು ತಗೊಂಡು ಇವತ್ತು ಎಸ್ಕೇಪ್ ಆಗಿಲ್ವಾ, ಬಿಸ್ನೆಸ್ ನೆಲ ಕಚ್ಚಿಲ್ವಾ? ಅದೇ ತರಹದ ಪರಿಸ್ಥಿತಿ ಆಗುತ್ತೆ. ಯಾರಿಗೂ ಕೂಡ ಕೊಟ್ಟ ಮಾತಿಗೆ ತಪ್ಪಲಿಕ್ಕೆ ಹೋಗಬೇಡಿ, ಯಾರಿಗೂ ಕೂಡ ಮೋಸ ಮಾಡ್ಲಿಕ್ಕೆ ಹೋಗ್ಬೇಡಿ, ವಂಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾಗಾದಾಗ ಮಾತ್ರ ನಿಮ್ಮ ಬಿಸ್ನೆಸ್ ಗೆಲ್ಲೋದಕ್ಕೆ ಸಾಧ್ಯ. ಭಾರತದಲ್ಲಿ 90% ಬಿಸ್ನೆಸ್ಗಳು ಸ್ಟಾರ್ಟ್ ಆಗಿ ಕೇವಲ 5 ವರ್ಷದಲ್ಲೇ ಯಾಕೆ ಫೇಲ್ ಆಗ್ತವೆ ಅಂತ ಹೇಳೋದ್ರ ಬಗ್ಗೆ ಪ್ರಮುಖವಾದಂಥ ಕಾರಣಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ 2ನೇ ಕಾರಣದ ಬಗ್ಗೆ ಈಗಾಗಲೇ ನಾನು ಹೇಳಿದೆ. ತಪ್ಪಾದ ವ್ಯಕ್ತಿಗಳು, ತಪ್ಪಾದ ತಂಡ ನಿಮ್ಮ ಜೊತೆಗೆ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬಿಸ್ನೆಸ್ ಅಲ್ಲಿ ನೀವು ಸೋಲೋದು ಗ್ಯಾರಂಟಿ. ಹಾಗಾಗಿ ನಿಮ್ಮ ಬಿಸ್ನೆಸ್ಗೆ ಯಾರು ರೈಟ್ ವ್ಯಕ್ತಿಗಳಿದ್ದಾರೋ, ರೈಟ್ ತಂಡ ಇದೆಯೋ ಅದನ್ನೇ ಚೂಸ್ ಮಾಡಿ, ನೀವು ಖಂಡಿತವಾಗ್ಲೂ ಗೆಲ್ಲೋದಕ್ಕೆ ಸಾಧ್ಯ. ಇನ್ನು ನಾನು ಹೇಳ್ತಾ ಇರುವಂತ 3ನೇ ಪ್ರಮುಖ ಕಾರಣ ಹಣಕಾಸಿನ ಬಿಕ್ಕಟ್ಟು ಮತ್ತು ಕಳಪೆ ನಿರ್ವಹಣೆ. ನೋಡಿ, ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ನೀವು ಗೆಲ್ಲಬೇಕು ಅಂತ ಇದ್ರೆ ನಿಮ್ಮ ಹಣಕಾಸಿನ ನಿರ್ವಹಣೆ ತುಂಬಾನೇ ಚೆನ್ನಾಗಿರ್ಬೇಕು, ಆರ್ಥಿಕ ಶಿಸ್ತು ಇರಬೇಕು, ಹಾಗೆಯೇ ನಿರ್ವಹಣೆ ಕೂಡ ತುಂಬಾ ಅದ್ಭುತವಾಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಇವತ್ತು ಬಿಸ್ನೆಸ್ಗಳು ಹಣಕಾಸಿನ ನಿರ್ವಹಣೆ ಸರಿಯಾಗಿಲ್ದೇನೆ, ಆರ್ಥಿಕ ಶಿಸ್ತು ಇಲ್ದೇನೆ ಸೋತಿದಾವೆ, ನೆಲ ಕಚ್ಚಿದಾವೆ. ಹಾಗಾಗಿ ಬಿಸ್ನೆಸ್ ಸೋಲೋದಕ್ಕೆ ಹಣಕಾಸಿನ ವಿಚಾರಗಳು ಕೂಡ ಪ್ರಮುಖವಾದಂಥ ಕಾರಣ. ಸೊ ಇದರಲ್ಲಿ ಫರ್ದರ್ ನಾವು ಮಾತಾಡೋದಿದ್ರೆ ಬಂಡವಾಳವನ್ನು ಹೊಂದಿಸಲಾಗದೆ ವಿಫಲವಾಗೋದು. ಸೊ ಎಷ್ಟೋ ಕಂಪನಿಗಳು ಸ್ಟಾರ್ಟ್ ಆಗ್ತವೆ, ಇವತ್ತಿಗೇನೋ ಅವ್ರು ಎಷ್ಟು ಬೇಕೋ ಅಷ್ಟು ಇನ್ವೆಸ್ಟ್ ಮಾಡಿರ್ತಾರೆ, ದುಡ್ಡು ಹಾಕಿರ್ತಾರೆ, ನಾಳೆಗೇನೋ ದುಡ್ಡು ಬೇಕು ಅಂತ ಹೇಳಿದ್ರೆ ಹೊಂದಿಸ್ಲಿಕ್ಕಾಗಲ್ಲ, ಇನ್ನೊಂದು 2 ವರ್ಷ ಆದ್ಮೇಲೆ ಏನೋ ಬೇಕು ಅಂತ ಹೇಳಿದ್ರೆ ಅವ್ರು ಹೊಂದಿಸ್ಲಿಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಬಿಸ್ನೆಸ್ಗಳು ಕ್ಲೋಸ್ ಆಗ್ತವೆ. 5 ವರ್ಷದಲ್ಲಿ ಬಿಸ್ನೆಸ್ಗಳು ಕ್ಲೋಸ್ ಆಗೋದಕ್ಕೆ ಕಾರಣನೇ ಇದು. ನಿಮಗೊಂದು ಒಳ್ಳೆಯ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ BSNL, ಇದು ಸರ್ಕಾರ ಸ್ವಾಮ್ಯದ ಸಂಸ್ಥೆ. ಜನ ಕೂಡ ಇಷ್ಟಪಟ್ಟಿದ್ರು, ಆದರೆ ಅವರು ಅದನ್ನು ಅಪ್ಗ್ರೇಡ್ ಮಾಡೋದಕ್ಕೆ ಸರ್ಕಾರ ಮುಂದಾಗಲಿಲ್ಲ. ಯಾಕಂದ್ರೆ ಬಂಡವಾಳದ ಕೊರತೆ, ಹಣ ಇರಲಿಲ್ವೋ ಅಥವಾ ಹಣ ಹಾಕ್ಲಿಕ್ಕೆ ಮುಂದಾಗಲಿಲ್ವೋ ಗೊತ್ತಿಲ್ಲ. ಬಟ್ ಅದರ ಪರಿಣಾಮವಾಗಿ ಇವತ್ತು BSNL ಯಾವ ಸ್ಟೇಜಿಗೆ ಬಂದು ನಿಂತಿದೆ ಅಂತ ಹೇಳುವಂಥದ್ದು ನಿಮ್ಗೆ ಗೊತ್ತು. ಹಾಗಾಗಿ ಬಹುತೇಕ ಕಂಪನಿಗಳು ಫಿನಾನ್ಷಿಯಲ್ ಪ್ಲಾನಿಂಗ್ ಇಲ್ದೇನೆ ಇವತ್ತು ಸೋಲ್ತಾ ಇದ್ದಾವೆ. ನೀವು ಗೆಲ್ಲಬೇಕು ಬಿಸ್ನೆಸ್ ಅಲ್ಲಿ ಅಂತ ಹೇಳಿದ್ರೆ ಈ ಫಿನಾನ್ಷಿಯಲ್ ಪ್ಲಾನಿಂಗ್ ಅನ್ನ ಕರೆಕ್ಟ್ ಆಗಿ ನಿಭಾಯಿಸಬೇಕಾಗುತ್ತೆ. ಸೊ ಇನ್ನು ನೆಕ್ಸ್ಟ್ ಈ ಪಾಯಿಂಟ್ ಅಲ್ಲಿ ನಾವು ಹೇಳಬೇಕಾಗಿರೋದು ಅನಾವಶ್ಯಕ ಖರ್ಚುಗಳ ಬಗ್ಗೆ. ನೋಡಿ, ಬಹುತೇಕ ಬಿಸ್ನೆಸ್ಗಳು ಅನಾವಶ್ಯಕ ಖರ್ಚುಗಳಿಂದಾಗಿನೇ ಇವತ್ತು ಬಾಗಿಲು ಮುಚ್ಚುತ್ತಾ ಇದ್ದಾವೆ, ಬಾಗಿಲು ಮುಚ್ಚಿದಾವೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ, ಅದರ ಜೊತೆಗೇನೆ 10 ಪ್ಲಾನ್ಗಳನ್ನು ಮಾಡ್ಬಿಡೋದು. ನಾನು ಈ ಬಿಸ್ನೆಸ್ ಜೊತೆಗೆ ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ ಅಂತ ಫೈನಲಿ ಯಾವುದೂ ಮಾಡ್ಲಿಕ್ಕಾಗದೆ ಬಿಸ್ನೆಸ್ ಮುಚ್ಚೋಗ್ತವೆ, ಫೇಲ್ ಆಗ್ತವೆ. ಹಾಗಾಗಿ ನೀವು ಅನಾವಶ್ಯಕ ಖರ್ಚುಗಳ ಬಗ್ಗೆ ತುಂಬಾನೇ ಯೋಚನೆ ಮಾಡಬೇಕು, ಅದರ ಬಗ್ಗೆ ಕರೆಕ್ಟ್ ಆದಂಥ ಪ್ಲಾನ್ ಮಾಡಬೇಕು. ನಿಮ್ಮ ಬಿಸ್ನೆಸ್ನ ಅಭಿವೃದ್ಧಿಗಿಂತ ನೀವು ಹಣವನ್ನು ಬೇರೆ ಬೇರೆ ಕಡೆ ಪೋಲ್ ಮಾಡ್ಲಿಕ್ಕೆ ಹೊರಟ್ರಿ ಅಂತ ಹೇಳಿದ್ರೆ ನಿಮ್ಮ ಬಿಸ್ನೆಸ್ ಫೈಲ್ ಆಗೋದು ಗ್ಯಾರಂಟಿ. ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಕಿಂಗ್ ಫಿಶರ್, ಅದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಏನೇನು ಮಾಡೋದಕ್ಕೆ ಹೊರಟ್ರು, ಆಮೇಲೆ ಏನಾಯ್ತು ಅಂತ. ಹಾಗಾಗಿ ನೀವು ಯಾವುದೇ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡುವಾಗಲೂ ಕೂಡ ಸರಿಯಾದ ಪ್ಲಾನ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಹಣಕಾಸನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅಂತೇಳಿ ಗೊತ್ತಿರಬೇಕಾಗತ್ತೆ. ಆರ್ಥಿಕ ಶಿಸ್ತನ್ನು ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ಒಂದಷ್ಟು ಕಂಪನಿಗಳು, ಬಿಸ್ನೆಸ್ಗಳು ಸೋತಿದಾವಲ್ಲ, ಅದರ ಸಾಲಿಗೆ ನಿಮ್ಮ ಬಿಸ್ನೆಸ್ ಕೂಡ ಸೇರ್ಬೋದು. ಸೊ ಇನ್ನು ನೆಕ್ಸ್ಟ್ ಭವಿಷ್ಯದ ಅನಿಶ್ಚಿತತೆಗಳ ಬಗ್ಗೆ ನಿಮಗೆ ಗಮನ ಇರಲೇಬೇಕಾಗತ್ತೆ. ನೋಡಿ, ಎಷ್ಟೋ ಕಂಪನಿಗಳು ಇವತ್ತು ಭವಿಷ್ಯ ಏನು ಅಂತ ಹೇಳಿ ಗೊತ್ತಿಲ್ಲದೇನೆ ಆ ಅನಿಶ್ಚಿತತೆಗೆ ಒಳಗಾಗಿ ಸೋಲ್ತಾ ಇದ್ದಾವೆ, ಸೋತಿದ್ದಾವೆ ಕೂಡ. ಬಟ್ ನಿಮ್ಮ ಬಿಸ್ನೆಸ್ ಗೆಲ್ಲಬೇಕು ಅಂತ ಹೇಳಿದ್ರೆ ನೀವೊಂದು ವಿಷನ್ ಅನ್ನು ಇಟ್ಕೊಂಡಿರ್ಬೇಕಾಗುತ್ತೆ. ನೀವು ಇವತ್ತು ಪ್ರಾರಂಭ ಮಾಡುವಂತ ಬಿಸ್ನೆಸ್ಗೆ ಇನ್ನೊಂದಷ್ಟು ವರ್ಷಗಳಲ್ಲಿ ಯಾವುದೇ ರೀತಿಯಾದಂಥ ಧಕ್ಕೆ ಬರಲ್ಲ, ಅದಕ್ಕೆ ಯಾವುದೇ ರೀತಿಯಾದಂಥ ಬ್ರೇಕ್ ಬೀಳೋದಿಲ್ಲ. ಜನ ಕಂಟಿನ್ಯೂಸ್ಲಿ ಅದನ್ನು ಇಷ್ಟಪಡ್ತಾರೆ, ಬೇಡಿಕೆ ಸದಾ ಇರುತ್ತೆ. ಇದರ ಬಗ್ಗೆ ನಿಮಗೆ ಗಮನ ಇರಬೇಕಾಗುತ್ತೆ. ಇದರ ಬಗ್ಗೆ ನೀವು ಒಂದು ಸ್ವಲ್ಪ ಸರ್ವೆ ಮಾಡಿದ್ರು ಪರವಾಗಿಲ್ಲ, ರಿಸರ್ಚ್ ಮಾಡಿದ್ರು ಪರವಾಗಿಲ್ಲ. ಇಲ್ಲ ಅಂತ ಹೇಳಿದ್ರೆ ಭವಿಷ್ಯದ ಅನಿಶ್ಚಿತತೆಗೆ ಒಳಗಾಗಿ ನೀವು ಸೋಲುವಂತ ಚಾನ್ಸಸ್ ಇರುತ್ತೆ. ನಿಮಗೊಂದು ಸಣ್ಣ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಈ ಬೆಂಗಳೂರಿನಲ್ಲಿ ಔಟ್ಡೋರ್ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗಳಿದ್ದಾವೆ. ಅವರು ಹಿಂದಿನಿಂದ ಆ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಬಂದ್ರು. ಬೆಂಗಳೂರಿನಲ್ಲಿ ಹೋರ್ಡಿಂಗ್ಸ್ ಎಲ್ಲ ಹಾಕ್ತಾ ಇದ್ರು. ಸಡನ್ ಆಗಿ ಹೋರ್ಡಿಂಗ್ಸ್ ಹಾಕಬಾರ್ದು ಬೆಂಗಳೂರಿನಲ್ಲಿ ಅಂತ ಹೇಳುವಂತ ಕಾನೂನು ಬಂತು. ಅದಾದ್ಮೇಲೆ ಅವರ ಪರಿಸ್ಥಿತಿ ಏನಾಯ್ತು ನೋಡಿ. ಸೊ ಆ ಲೆಕ್ಕಾಚಾರವನ್ನ ಅವರೇ ಮೊದಲೇನಾದ್ರೂ ಹಾಕೊಂಡಿದ್ದಿದ್ರೆ ಭವಿಷ್ಯದಲ್ಲಿ ಏನಾದ್ರೂ ಇದಕ್ಕೆ
ಹಾಕೋದಿಕ್ಕೆ ಸಂಕಷ್ಟ ಎದುರಾಗ್ಬೋದು, ಅಥವಾ ಹೋರ್ಡಿಂಗ್ ಹಾಕೋದಿಕ್ಕೆ ಅನುಮತಿ ಸಿಗದೇ ಇರುವಂಥ ಚಾನ್ಸಸ್ ಇರುತ್ತೆ ಅಂತೇಳಿ ಏನೋ ಗೊತ್ತಿದ್ದಿದ್ರೆ ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಆಗಲೇ ಅವರು ಮಾಡ್ಕೊಂಡಿರೋರು. ಬಟ್ ಅದು ಮಾಡಿರಲಿಲ್ಲ. ಹಾಗಾಗಿ ಆ ಥರದ ಬಿಸ್ನೆಸ್ಗಳು ಇವತ್ತು ಸೋತಿದ್ದಾವೆ. ಆ ಥರ ಆಗಬಾರ್ದು ಅಂತ ಹೇಳಿದ್ರೆ ನೀವು ಭವಿಷ್ಯದ ಬಗ್ಗೆ ಮುಂದಾಲೋಚನೆಯನ್ನು ಮಾಡಿಕೊಡ್ಬೇಕಾಗತ್ತೆ. ಅಷ್ಟೇ ಅಲ್ಲದೆ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಅನ್ನು ಕೂಡ ನೀವು ಹಾಕ್ಕೊಳ್ಬೇಕಾಗತ್ತೆ. ಇನ್ನು ನಾನು ಇದರಲ್ಲಿ ಮಾತಾಡ್ತಾ ಇರುವಂಥ ಇನ್ನೊಂದು ಪ್ರಮುಖವಾದಂಥ ಪಾಯಿಂಟು ಕಳಪೆ ಬಜೆಟ್ ಮತ್ತು ಹಣಕಾಸಿನ ವ್ಯವಸ್ಥೆ. ನೋಡಿ, ಇವತ್ತು ಬಹುತೇಕ ಬಿಸ್ನೆಸ್ಗಳು ಸೋಲೋದಕ್ಕೆ ಕಾರಣನೇ ಇದು. ಕಳಪೆ ಬಜೆಟ್ಟು, ಹಣಕಾಸಿನ ವ್ಯವಸ್ಥೆ ಸರಿ ಇಲ್ಲ. ಆಗಲೇ ನಾನು ಹಣಕಾಸಿನ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇರಬೇಕಿದ್ರೆ ಹೇಳಿದೆ ಯಾವ ಥರ ನೀವು ಆರ್ಥಿಕ ಶಿಸ್ತನ್ನು ಇಟ್ಕೊಳ್ಬೇಕು ಅಂತ. ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀರಿ ಅಂತೇಳಿ ಹೊಡೆದಾಗ ಅದರಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಎಷ್ಟು, ಆ ಇನ್ವೆಸ್ಟ್ಮೆಂಟ್ಗೆ ಹಣವನ್ನು ಎಲ್ಲಿಂದ ತರ್ತೀರಿ, ಅದಾದಮೇಲೆ ಹಂತ ಹಂತವಾಗಿ ನಿರಂತರವಾಗಿ ಯಾವ ಥರ ನೀವು ಹಣವನ್ನು ಅದಕ್ಕೆ ಹೂಡಬೇಕಾಗತ್ತೆ, ಅದಕ್ಕೆ ಎಲ್ಲಿಂದ ಹಣ ನಿಮಗೆ ಬರುತ್ತೆ. ಸಾಲ ತಗೊಳ್ತೀರಿ ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟಿಗೆ ನೀವು ಸಾಲ ತಗೊಳ್ತೀರಿ, ಎಷ್ಟು ವರ್ಷ ಬಡ್ಡಿ ಕಟ್ಟಬೇಕಾಗತ್ತೆ, ಬಡ್ಡಿ ಸೇರಿದಾಗ ಎಷ್ಟು ಹಣ ಅಲ್ಲಿ ಹೋಗುತ್ತೆ, ಇದೆಲ್ಲದರ ಬಗ್ಗೆ ನೀವು ಲೆಕ್ಕಾಚಾರವನ್ನು ಹಾಕಬೇಕು. ಅಷ್ಟೇ ಅಲ್ಲದೆ ಯಾವಾಗಿಂದ ನಿಮ್ಮ ಆದಾಯ ಶುರುವಾಗುತ್ತೆ, ಆ ಆದಾಯದಲ್ಲಿ ಖರ್ಚು ವೆಚ್ಚಗಳನ್ನೆಲ್ಲ ಕಳೆದಾಗ ಎಷ್ಟು ಲಾಭ ಉಳಿಯುತ್ತೆ, ಈ ಕ್ಯಾಲ್ಕುಲೇಷನ್ ಅನ್ನು ನೀವು ಹಾಕಬೇಕಾಗತ್ತೆ. ಒಂದೊಮ್ಮೆ ಸಡನ್ ಆಗಿ ಹಣ ಬೇಕು ಅಂತ ಹೇಳಿ ಬಂದಾಗ ನೀವು ಅಲ್ಲಿ ಇಲ್ಲಿ ಹುಡುಕಾಡಬೇಕಾದಂಥ ಪರಿಸ್ಥಿತಿ ಇರಬಾರ್ದು. ಹಾಗಾಯಿತು ಅಂತ ಹೇಳಿದ್ರೆ ನಿಮ್ಮ ಬಿಸ್ನೆಸ್ ಫೈಲ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಎಷ್ಟೋ ಕಂಪನಿಗಳು ಇವತ್ತು ಚೆನ್ನಾಗಿ ನಡೀತಾ ಇರುತ್ತೆ, ಸಡನ್ ಆಗಿ ಅವರಿಗೆ ಹಣಕಾಸಿನ ಬಿಕ್ಕಟ್ಟು ಎದುರಾಗ್ಬಿಡುತ್ತೆ. ಬಟ್ ಆ ಫಂಡ್ ಫ್ಲೋ ಇಲ್ಲದೆ ಇರೋದ್ರಿಂದ ಶಟ್ ಡೌನ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿರುತ್ತೆ. ಹೀಗಾಗಿನೇ ಭಾರತದಲ್ಲಿ ಬಹುತೇಕ ಬಿಸ್ನೆಸ್ಗಳು ಸೋಲ್ತಾ ಇದ್ದಾವೆ. ಹಾಗಾಗಿ ಬಜೆಟ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಬಿಸ್ನೆಸ್ನ ಬಜೆಟ್ಟು ಸೂಕ್ತವಾಗಿರಲಿ, ಚೆನ್ನಾಗಿರಲಿ, ಸರಿಯಾದಂಥ ಪ್ಲಾನ್ ಆಫ್ ಆ್ಯಕ್ಷನ್ ಇರಲಿ. ಹಾಗಾದಾಗ ನಿಮ್ಮ ಬಿಸ್ನೆಸ್ ಗೆಲ್ಲೋದಕ್ಕೆ ಸಾಧ್ಯ. ಸೊ ಟೋಟಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಭಾರತದಲ್ಲಿ ಯಾಕೆ ಬಿಸ್ನೆಸ್ಗಳು ಸೋಲ್ತಾ ಇದ್ದಾವೆ ಅಂತ ಹೇಳಿದ್ರೆ ಈ ಪ್ರಮುಖವಾದಂಥ 3 ಕಾರಣಗಳು. ಈಗಾಗಲೇ ನಾನು ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗಾಗಿ ಈ 3 ಕಾರಣಗಳು ನಿಮಗೆ ಗೊತ್ತಾಗಿರೋದ್ರಿಂದ ಈ ತಪ್ಪುಗಳನ್ನು ಮಾಡದೆ ಇದರಿಂದ ನೀವು ಪಾಠವನ್ನು ಕಲ್ತ್ಕೊಂಡು ಒಳ್ಳೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ನೀವು ಖಂಡಿತವಾಗ್ಲೂ ಗೆಲ್ಲೋದಕ್ಕೆ ಸಾಧ್ಯ. ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಹೇಳಿದ ಮೇಲೆ ಯಾವ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದು ಅಂತ ಹೇಳುವಂಥ ಒಂದು ಪ್ರಶ್ನೆಯ ಅನುಮಾನ ನಿಮಗೆ ಕಾಡೋದಕ್ಕೆ ಸ್ಟಾರ್ಟ್ ಆಗಿರ್ಬೋದು. ಆ ಬಿಸ್ನೆಸ್ಗಳ ಐಡಿಯಾ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಫ್ರೀಡಮ್ ಆ್ಯಪಲ್ಲಿ 820ಕ್ಕೂ ಹೆಚ್ಚು ಕೋರ್ಸ್ಗಳಿದ್ದಾವೆ. ಬಹಳಷ್ಟು ಬಿಸ್ನೆಸ್ಗಳನ್ನು ಮಾಡಿ ಸಕ್ಸಸ್ ಆದವರೇ ನಿಮಗೆ ಅಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾರೆ, ಬಿಸ್ನೆಸ್ ಐಡಿಯಾಗಳನ್ನು ಕೊಡ್ತಾರೆ. ನಾಟ್ ಓನ್ಲಿ ಬಿಸ್ನೆಸ್ಸು, ಅಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಕೋರ್ಸ್ಗಳಿದ್ದಾವೆ, ವೈಯಕ್ತಿಕ ಹಣಕಾಸನ್ನು ನಿಭಾಯಿಸೋದು ಹೇಗೆ ಅಂತ ಹೇಳುವಂಥ ಕೋರ್ಸ್ಗಳಿದ್ದಾವೆ. ಸೊ ನೀವೆಲ್ಲ ಅದನ್ನು ಕಲ್ತ್ಕೊಂಡು ನಿಮ್ಮ ಬದುಕನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಸೊ ಈಗಾಗಲೇ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ. ಖಂಡಿತವಾಗ್ಲೂ ಇದು ಬಿಸ್ನೆಸ್ ಮಾಡೋರಿಗೆ, ಮಾಡ್ತಾ ಇರೋರಿಗೆ ಸಹಾಯ ಆಗುತ್ತೆ. ಆಲ್ ದಿ ಬೆಸ್ಟ್.